ಸಿಗಂದೂರು ಚೌಡೇಶ್ವರಿ ಸೇತುವೆ 2 ಕಿಲೋಮೀಟರ್ ಮೇಲೆ 440 ಮೀಟರ್ನ ಒಂದು ಬ್ರಿಡ್ಜ್ ಇನಾಗ್ರೇಟ್ ಆಯಿತು. 473 ಕೋಟಿ ರೂಪಾಯಿಯಲ್ಲಿ ಕಟ್ಟಿರುವಂತಹದ್ದು. ಕರ್ನಾಟಕದ ಬಜೆಟ್, ಭಾರತದ ಬಜೆಟ್, ಆ ಬಜೆಟ್ನ ಗಾತ್ರಗಳು, ಲಕ್ಷ ಕೋಟಿಯ ನಂಬರ್ಗಳು ಎಲ್ಲವನ್ನು ನೋಡಿದ್ರೆ ಈ 473 ಕೋಟಿ ಪುಟಗೋಸಿ ಅಂತಾರೆ. ಬಟ್ ಈ ಚಿಲ್ಲರೆ, ಓಕೆ ಚಿಲ್ಲರೆ ಅಲ್ಲ, 473 ಕೋಟಿ. ಬಟ್ ಈ ಬ್ರಿಡ್ಜ್ನೊಂದಿಗೆ ಬೆಸೆದುಕೊಂಡಿದ್ದ ಇಮೋಷನ್ಗಳಿತ್ತಲ್ಲ, ಆ ಕಾರಣಕ್ಕಾಗಿ ಈ ಸುದ್ದಿಗೊಂದು ಬೇರೆಯದೇ ವ್ಯಾಲ್ಯೂ ಇದೆ. ಸಾವಿರಾರು ಜನ 60 ವರ್ಷ ಇಂಥದ್ದೊಂದು ಆಗಬೇಕು ಅಂತ ಕನಸು ಕಂಡ್ರು, ಹೋರಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಮೌನ ಪ್ರತಿಭಟನೆ ಮಾಡಿದ್ರು. ಇಂಥವರಿಗೆ ಮನವಿ ಕೊಟ್ಟಿಲ್ಲ ಅಂತಿಲ್ಲ, ಮನವಿಗಳನ್ನ ಕೊಟ್ಟರು. ಏನು ಮಾಡಿದ್ರು ಇದಾಗಿರ್ಲಿಲ್ಲ. ಏನು ಮಾಡಿದ್ರು ಒಂದೊಂದ್ಸಲ ಬೇಜಾರು ಅನ್ಸುತ್ತೆ, ಇಷ್ಟು ವರ್ಷ ಇಂಥದ್ದೊಂದು ಬ್ರಿಡ್ಜ್ಗೋಸ್ಕರ ಕಾಯ್ಬೇಕಲ್ಲ ಜನ ಅಂತ. ಏನು ಮಾಡಿದ್ರು ಆಗಿರಲಿಲ್ಲ. 4.5 ವರ್ಷಗಳ ಹಿಂದೆ ನಿತಿನ್ ಗಡ್ಕರಿ ಬಂದು ಗುದ್ಲಿ ಪೂಜೆ ಮಾಡಿ ಇನ್ನು ಕೆಲಸ ಶುರು ಅಂದ್ರು. ಇವತ್ತು ನಿತಿನ್ ಗಡ್ಕರಿ ಬಂದು ರಿಬ್ಬನ್ ಕಟ್ ಮಾಡಿ ಆಯ್ತು ಬಳಸ್ಕೊಳ್ಳಿ ಇನ್ನು ಈ ಬ್ರಿಡ್ಜ್ ಅನ್ನ ಅಂದಿದ್ದಾರೆ. ಈ ಬ್ರಿಡ್ಜ್ನ ಕನಸು ಕಾಣ್ತಾ 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 ಎಷ್ಟೋ ಜನ ಸತ್ತೋಗ್ಬಿಟ್ರು. ಕಾಲಾಪಾನಿ ಅಂತ ಕರಿತಾ ಇದ್ರು ಒಳಗಡೆ ಇದ್ದಂತಹ ಜನರನ್ನ. ಹರಿಯುವ ಶರಾವತಿಗೆ 1939ರಲ್ಲಿ ಆಗಿನ ಮೈಸೂರು ಸಂಸ್ಥಾನ ಒಂದು ಡ್ಯಾಮ್ ಕಟ್ಟುತ್ತೆ. ಯಾವುದೇ ನದಿಗಾದ್ರೂ ಒಂದು ಡ್ಯಾಮ್ ಕಟ್ಟಿದಾಗ ನೀರನ್ನು ನಿಲ್ಲಿಸ್ತಾರೆ, ನಿಂತ ನೀರು ಮೇಲೆ ಏರುತ್ತೆ. ಆವಾಗ ಒಂದಷ್ಟು ಹಳ್ಳಿಗಳ ಮುಳುಗಡೆ ಆಗ್ತವೆ, ಜಮೀನುಗಳ ಮುಳುಗಡೆ ಆಗ್ತವೆ, ನಗರಗಳು, ದೇವಸ್ಥಾನಗಳು ಮುಳುಗಡೆ ಆಗ್ತವೆ. 1939ರಲ್ಲಿ ಒಂದ್ಸಲ ಮುಳುಗಡೆ ಆಯಿತು. ಸಾವಿರಾರು ಜನ ತಮ್ಮ ತಮ್ಮ ಹೊಲ ಮನೆ ಬಿಟ್ಟು ಹೋಗಬೇಕಾಗಿ ಬಂತು, ತೋಟಗಳನ್ನ ಗದ್ದೆಗಳನ್ನು ಬಿಟ್ಟು ಹೋಗಬೇಕಾಗಿ ಬಂತು. ಅದಾದ ಮೇಲೆ 1964ರಲ್ಲಿ ಸ್ವತಂತ್ರ ಭಾರತದ ಸರ್ಕಾರ ಇನ್ನೊಂದು ಡ್ಯಾಮ್ ಕಟ್ಟಿತು, ಲಿಂಗನಮಕ್ಕಿ ಡ್ಯಾಮ್. ಈ ಡ್ಯಾಮ್ ಕಟ್ಟಿದ್ಯಾಕೆ? ಹೈಡ್ರೋ ಎಲೆಕ್ಟ್ರಿಸಿಟಿ, ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಿ ರಾಜ್ಯವನ್ನು ಬೆಳಗಿಸಬೇಕು ಅಂತ. ಬಟ್ ಬೆಳಗಿಸಬೇಕು ಓಕೆ, ಬೆಳಗಿತು ಓಕೆ, ಅಲ್ಲಿನ ಜನರ ಬದುಕು ನೀರು ಏಕಾಏಕಿ ಏರ್ತಾ ಬಂತು. ಮೊದಲೇ ಡಿಸೈಡೆಡ್ ಇತ್ತು ಎಷ್ಟೆಷ್ಟು ಹಳ್ಳಿಗಳು, ಏನ್ ಜಮೀನು, ಯಾರ್ಯಾರ್ದು ಮುಳುಗಡೆ ಆಗ್ತದೆ ಅಂತ. ರಾತ್ರಿ 1964ರಲ್ಲಿ 157 ಹಳ್ಳಿಗಳಿಗೆ ರಾತ್ರಿ ನೀರಾವರಿ ಇಲಾಖೆಯ ಲಾರಿಗಳು ಬಂದು ಜನರಿಗೆ ಹತ್ತಿ ಅಂತ ಲಾರಿ ಹತ್ತಿಸ್ಕೊಂಡು ನಿಮಗೆ ಏನ್ ಸಾಮಾನು ಸಿಗ್ತಾವೋ ತಗೊಂಡು ಬರ್ಬೇಕಪ್ಪ, ಕರ್ಕೊಂಡು ಲಾರಿ ಹತ್ತಿಸ್ಕೊಂಡು ಇನ್ನೆಲ್ಲೋ ಹೋಗಿ ಬಿಟ್ಟು ಇನ್ ಮುಂದೆ ಇಲ್ಲೇ ಇರಿ ಅಂತ ಹೇಳಿ ಹೋಗ್ಬಿಟ್ಟು ಲಾರಿಗಳು. ಲುಕ್ ಅಟ್ ಇಟ್. 1964ರಲ್ಲಿ ಯಾರ್ಯಾರ ಜಮೀನುಗಳ ಮುಳುಗಡೆ ಆದವೋ ಅವ್ರನ್ನೆಲ್ಲ ತಗೊಂಡು ಹೋಗ್ಬಿಟ್ಬಿಟ್ರು. ಕೆಲವರ ಜಮೀನುಗಳ ಮುಳುಗಡೆ ಆಗೋದಿಲ್ಲ, ನಿಮ್ ಜಮೀನ್ ತನಕ ನೀರು ಬರೋದಿಲ್ಲ, ನೀವು ಇಲ್ಲೇ ಇರಬಹುದು ಅಂದ್ರು. ನೋಡಿದ್ರೆ ಸುತ್ತು ಕಡೆ ನೀರೇ. ಕೆಲವು ದ್ವೀಪಗಳಾದವು, ಇನ್ನು ಕೆಲವು ಹೆಂಗೋ ಒಂದು ದಾರಿ ಇದೆ. ಆದ್ರೆ ನೀರು ಬಂದು ಹೆಂಗ್ ನಿಂತ್ಕೊಂಡಿದೆ 3 ಕಡೆಗಳಲ್ಲಿ ಅಂದ್ರೆ 4ನೆಯ ದಿಕ್ಕಿನಲ್ಲಿ ಸಾಗಿ ಸುತ್ತ ಹಾಕೊಂಡು ಹೋಗಿ ಕಣ್ಣಳತೆಯಲ್ಲಿ ಕಾಣುವ ಊರನ್ನ ತಲುಪಬೇಕು ಅಂದ್ರೆ 100-120 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ಮೂಲಕ ಸಾಗಬೇಕಾದ ಪರಿಸ್ಥಿತಿ ಬಂತು. ಎಷ್ಟು ಜನರ ಎಜುಕೇಶನ್ ಮೇಲೆ ಅದು ಇಂಪ್ಯಾಕ್ಟ್ ಆಯ್ತು, ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಯ್ತು. ಹೆರಿಗೆ ನೋವು ಶುರುವಾದಾಗ ಹೆಣ್ಣು ಮಕ್ಕಳನ್ನ ಸರಿಯಾದ ಟೈಮ್ ಹಾಸ್ಪಿಟಲ್ಗೆ ರೀಚ್ ಮಾಡ್ಸಕ್ಕಾಗ್ಲಿ. ಇದನ್ನೇನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು ಇದು ಅಂದ್ಕೊಂಡ್ರೆ ನಿಮ್ಮ ಹಣೆವರ. ಬಟ್ ಅಲ್ಲಿ ನಿತಿನ್ ಗಡ್ಕರಿ ಅನ್ನುವಂಥ ಒಬ್ಬ ಪುಣ್ಯಾತ್ಮ ಕುತ್ಕೊಂಡಿದ್ದಾರೆ ಅಲ್ಲಿ. ನಿತಿನ್ ಗಡ್ಕರಿ ಇದರ ಅವಶ್ಯಕತೆಯನ್ನು ಅರ್ಥ ಮಾಡ್ಕೊಂಡು ಸ್ಯಾಂಕ್ಷನ್ ಮಾಡಿದ್ರು. ನಿತಿನ್ ಗಡ್ಕರಿ 2019ನಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿದ್ರು, ಇವತ್ತು ಬಂದು ರಿಬ್ಬನ್ ಕಟ್ ಮಾಡಿ. 473 ಕೋಟಿ ಬಿಡಿಗಾಸೋದು ದೇಶದ ಬಜೆಟ್ಗೆ ಲೆಕ್ಕ ಹಾಕಿದ್ರೆ. ಆದ್ರೆ ಎಷ್ಟು ಜನರ ಬದುಕು, ನೀವು ಫೈನಾನ್ಷಿಯಲ್ ವಯಬಿಲಿಟಿ, ಇಷ್ಟು ಹಣ ಹಾಕಿದರೆ ಆಗುವ ಲಾಭವೆಷ್ಟು, ರಾಜ್ಯಕ್ಕೆ ಬೆಳಕು ಕೊಡಬೇಕು ಅನ್ನುವ ಕಾರಣಕ್ಕಾಗಿ 60 ವರ್ಷ ಅಲ್ಲಿನ ಜನ ಕತ್ತಲೆಯಲ್ಲಿ ಉಳ್ಕೊಂಡ್ರು. ಸಾಮಾಜಿಕ ಕತ್ತಲೆ, ಶೈಕ್ಷಣಿಕ ಕತ್ತಲೆ, ಆರೋಗ್ಯದ ದೃಷ್ಟಿಯಿಂದ ಕತ್ತಲೆ, ನಿಜವಾದ ಕತ್ತಲೆ ಕೂಡ. ತುಂಬಾ ಊರುಗಳಿಗೆ ಕರೆಂಟ್ ಕೊಡಲಿಲ್ಲ ಅಲ್ಲಿ, ನಿಜವಾದ ಕತ್ತಲೆ ಕೂಡ. ಹಂಗ್ ಉಳ್ಕೊಂಡಂತಹ ಜನರಿಗೆ ಈಗೊಂದು ಸೇತುವೆ. ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ ನಿರ್ಧಾರ ಮಾಡಿದ್ರು ಕಾಂಗ್ರೆಸ್ನವರು. ಸಂಭ್ರಮದ ಕಾರ್ಯಕ್ರಮ ರೀ, 60 ವರ್ಷ ಆಗದೆ ಇರೋದೊಂದು ಕೆಲಸ ಆಗಿದೆಯಪ್ಪ. ನಿತಿನ್ ಗಡ್ಕರಿಯಿಂದ ಆಗಿದೆ, ಕೇಂದ್ರ ಸರ್ಕಾರದಿಂದಾನೇ ಆಗಿದೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಎಲ್ಲರನ್ನು ಒಗ್ಗಟ್ಟಾಗಿ ಸೇರಿಸಿಕೊಂಡು ಒಂದು ಉದ್ಘಾಟನೆ ಮಾಡಿದ್ರೆ ಹೆಂಗಾಗಿರೋದು. ಸತೀಶ್ ಜಾರಕಿಹೊಳಿ ಸಾಗರದ ತನಕ ಬಂದಿದ್ದಾರೆ. ಇವತ್ತಿನ ಅವರ ಟಿಪಿಲಿ, ಅಫಿಷಿಯಲ್ ಟಿಪಿಲಿ ಈ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಂತಾನೆ ಇದೆ. ಸಾಗರದ ತನಕ ಬಂದಿದ್ದಾರೆ. ಅಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಆಗಿದೆ, ಇಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ ಆಗಿದೆ ಅಂತ. ಅಲ್ರಿ ಬಂದಿದ್ರೆ ಏನ್ರಿ, ಸಿದ್ದರಾಮಯ್ಯ ಮುಂದೆ ಹೇಳ್ಬೇಕಾಗಿತ್ತು, 60 ವರ್ಷದ ಕೆಲಸ ಯಾರು ಮಾಡಲಿಲ್ಲ, ನಾವು ಮಾಡಿದೀವಿ ನೋಡಿ ಅಂತ ಹೇಳ್ಕೊಂಡು ರಿಬ್ಬನ್ ಕಟ್ ಮಾಡಕ್ ಆಗ್ತಿರ್ಲಿಲ್ವಾ? ಅವರಿಂದ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇದು ಎಂತದ್ದು?